అందరికీ నమస్తే. ఈ వీడియో ఏంటంటే మన కర్ణాటక నుంచి రాయచూరులో, అది మేమున్న ఊర్లో మా జన సైనికులు అలాగే పవన్ కళ్యాణ్ గారి వీర భక్తులు ఏ విధంగా బర్త్డే సెలబ్రేషన్ చేసినారో అనేది ప్రతి ఒక్కరూ ఈ వీడియో చూసుకొచ్చి లాస్ట్ దగ్గర ఈ వీడియో చూడండి. మన జన సైనికులు మాట్లాడిన మాటలు కానీ, పవన్ కళ్యాణ్ గారి అభిమానులు ఏ విధంగా మాట్లాడినారో, అలాగే ఏ విధంగా సేవ చేసినారో ఒక్కసారి మీ ఈ వీడియోకి నమస్కారం. నా పేరు బిఎం విశాల్, రాయచూరు కర్ణాటక నుంచి నేను మాట్లాడేది. ఇప్పుడు సుమారు దాదాపు 8 సంవత్సరాల నుంచి మేము రాయచూరులో పార్టీ లేకుండా కూడా మేము సోషల్ వర్క్ నడుపుతూనే ఉన్నాము. ఇప్పుడు అనాథాశ్రమాలు కానీ, మళ్ళీ ఇతర కార్యక్రమాలు ఏదైనా కష్టాలు వస్తాయి గ్రామీణ భాగంలో కానీ, మళ్ళీ రోడ్డు సమస్య కానీ, ఇక్కడ ఏముంది పవన్ కళ్యాణ్ పేరు చెప్పుకొని ఇక్కడ పార్టీ లేకుండా కూడా మేము కార్యక్రమం చేస్తున్నాము. ఇదే ముందు రోజుల్లో కూడా పార్టీ కర్ణాటక వస్తే బాగుంటుందని నా కోరిక. నటుడు ఆంధ్రప్రదేశ్ ముఖ్యమంత్రి అయినటువంటి మన పవన్ కళ్యాణ్ గారికి మన రాయచూరు జన సైనికుల తరపున, మన కర్ణాటక జన సైనికుల తరపున 54వ రోజు పుట్టినరోజు ಶುಭಾಕಾಂಕ್ಷೆ. ಜೈ ಜನಸೇನ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಕ್ಕಂತ ನಮ್ಮ ಜನ ಸೈನಿಕರಾಗ್ಲಿ, ಆಮೇಲೆ ಇಲ್ಲಿ ಲಲಿತಾ ರುದ್ರಾಶ್ರಮ ಇರೋದ್ರಿಂದ ನಮ್ಮ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ನೆಚ್ಚಿನ ನಟ ಹಾಗೂ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ್ಲೇಬೇಕಂತೇಳಿ ನಾನು ನಮ್ಮ ರಾಯಚೂರು ವತಿಯಿಂದ ಕೇಳ್ತಿರ್ತೇನೆ. ಬಹಳಷ್ಟು ಜನ ರಾಜಕೀಯದಲ್ಲಿ ಬರ್ಬೋದು, ಬಟ್ ನಮ್ಮಂತ ಒಳ್ಳೆ ರಾಜಕೀಯ ವ್ಯಕ್ತಿ ನಾವು ಕಂಡಿರ್ತೀವಿ. ಅಂತದ್ರಲ್ಲಿ ಇವತ್ತು ಒಂದು ಹಬ್ಬ ಆಚರಣೆ ಮಾಡ್ತೀವಿ, ಬಟ್ ಎಲ್ಲಾ ಕಡೆ ಏನೇನೋ ಕಾರ್ಯಕ್ರಮ ಮಾಡ್ತಿರ್ತಾರೆ. ಬಟ್ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂತ ಬಹಳಷ್ಟು ಜನ ವೃದ್ಧಾಶ್ರಮ ತಂದೆ ತಾಯಿ ನೋಡ್ಕೊಂಡಿರಲ್ಲ, ಅಂತದ್ರಲ್ಲಿ ಇಲ್ಲಿ ಬಂದಿರ್ತಾರ. ಅಂತವ್ರಿಗೆ ನಾವು ಆಶೆ ಕೊಡ್ಬೇಕು ಹೊರತು ಯಾವುದೇ ಅನಾಹುತ ಕಾರ್ಯಕ್ರಮ ಮಾಡ್ಬೋದಂತ ನಮ್ಮ ಅಧಿನೇತವರು ತಿಳಿಸಿರ್ತಾರೆ. ಬಟ್ ಅವರು ಒಂದ್ ಹೇಳ್ತಾರೆ, ಇಷ್ಟಪಡ್ತಾರೆ. ನಿನ್ನೆ ವೈಜಾಗ್ ಸಭೆಯಲ್ಲಿ ಒಂದು ಮಾತಾಡಿದರೆ, ಇದು ಆಂಧ್ರ ರಾಜಕೀಯ ಪಕ್ಷ ನಡೀತಾ ಇದೆ, ಜನಸೇನಾ ಪಕ್ಷ. ಬಟ್ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಪಕ್ಷ ಅಂತೇಳಿ ಮುಂದುವರಿತಾನೆ ಅಂತೇಳಿ ಪವನ್ ಕಲ್ಯಾಣ್ ಹೇಳ್ತಾರೆ. ಬಟ್ ನಾವೇನ್ ಮಾಡ್ಬೇಕು ಹೊರತು ಅವ್ರು ಬೆನ್ನೆಲೆ ನಿಂದಿರ್ಬೇಕು. ಬಟ್ ಇವತ್ತು ನಾನೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಫೋಟೋ ತಗೊಂಡು ನಾವು ಪವನ್ ಕಲ್ಯಾಣ್ ಫೋಟೋ ಸೋಷಿಯಲ್ ಮೀಡಿಯಾ ಹಾಕೊಂಡು ದೊಡ್ಡ ವಿಷಯ ಅಲ್ಲ. ಅದು ಯಾರಾದ್ರೂ ಮಾಡ್ತಾರೆ, ನಾನಾದ್ರಲ್ಲ, ಚಿನ್ನ ಹುಡುಗ ಕೂಡ ಮಾಡ್ತಾನೆ. ಸರ್ ಆಯ್ ಸರ್ ಅಂದ್ರೆ ಅವ್ರು ಕೂಡ ಬಂದು ಫೋಟೋ ಇರ್ತಾರೆ. ಬಟ್ ಆ ವಿಷಯ ಅಲ್ಲ. ಬಟ್ ನಾವ್ ಮಾಡೋದಿಲ್ಲ ಒಂದೇ ಕಾರ್ಯಕ್ರಮ. ಅವ್ರಿಂದ ಬೆನ್ನುಲಾಗ ಇರ್ಬೇಕು. ಅವ್ರು ಹೆಂಗ ಹೋರಾಟ ಮಾಡ್ತಾರೆ, 21 MLA ಆಗಿಲ್ಲ, 22 MP ಆಗಿಲ್ಲ, ಅವ್ರು ಹೆಂಗ ಗೆದ್ಕೊಂಡ್ ಬಂದಿದ್ದಾರೆ. ಒಬ್ಬ ಸಣ್ಣ ಒಂದು 10 ವರ್ಷ ಸೋತು ಮುಂದೆ ಬಂದಿದ್ದಾರೆ. ಅವರು ಇಂಥದ್ರಲ್ಲಿ ಪ್ರಧಾನಮಂತ್ರಿ ರಾಜಕೀಯ ಬರ್ಬೇಕಾದ್ರೆ ಅವ್ರು ಹಾನಿ ಅಂತ ಹೇಳಿದ್ದಾರೆ. ಅಂತ ವಿಷಯ ಸ್ವಲ್ಪ ದೊಡ್ಡ ವಿಷಯ ಅಲ್ಲ. ಬಟ್ ನಾನು ಒಂದೇ ಹೇಳ್ತೇನೆ, ನಮ್ ಜನ ಸೈನಿಕರು ಯಾರೇ ಆಗಲಿ ಫೋಟೋ ಶೂಟ್ ಅಂತಾರೆ. ಬಟ್ ಫೋಟೋ ಮುಖ್ಯ ಅಲ್ಲ. ನಾವು ಕೆಲಸ ಮಾಡಿ ಮುಂದೆ ಬರ್ಬೇಕು. ಮುಂದೆ ಬಂದಾಗ ನಮ್ಗೆ ಕಾಣ್ತೇವೆ. ಇವತ್ತು ನಾನು 10 ವರ್ಷ ಕಷ್ಟಪಡ್ತೇನೆ, ನನ್ನಂತೂ ಇನ್ನ ಸೀರೆ ಇರ್ಬೋದು, ಕಷ್ಟಪಡ್ತಾರೆ. ಬಟ್ ಇವಾಗ ನಾನು ಗುರುತಿರ್ತಾನೆ ಅಂದ್ರೆ ನನ್ನ ಕೆಲಸ ಕಾರಣ, ನಾನು ಕರ್ತವ್ಯ ಕಾರಣ, ನಾನು ನಿಜವಾಗಿರೋ ಕಾರಣ. ಬಟ್ ನಾನಲ್ಲ, ನನ್ನಂತೂ ಇನ್ನ 10 ಜನ ಬರ್ಬೇಕು ನನ್ನಿಂದ. ಬಂದಾಗ ಮಾತ್ರ ರಾಯಚೂರಲ್ಲಿ ಒಂದು ಸ್ಥಾಪನೆ ಆಗ್ತಾರೆ ಪಾರ್ಟಿ. ಮತ್ತೆ ಮುಂದಿನ ಕರ್ನಾಟಕ ಕೂಡ ನಾವು ಒಕ್ಕಿರ್ತಾವ ಅಂತ ಹೇಳ್ತಾ ಇಷ್ಟಪಡ್ತೇನೆ. ಇವತ್ತು ನಾವು ಪವನ್ ಕಲ್ಯಾಣ್ 7 ಸಿದ್ಧಾಂತಗಳಿದ್ದೇವೆ. ಆ ಈ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕು. ಒಬ್ಬ ವ್ಯಕ್ತಿ ನಾವು ಪವನ್ ಕಲ್ಯಾಣ್ ಯಾಕೆ ಹೇಳ್ತೇವೆ ಅಂದ್ರೆ ಪವನ್ ಕಲ್ಯಾಣ್ ಅಂತೇಳಿ ಅವ್ರ ಗುಣ ಏನು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಸಿದ್ಧಾಂತಗಳೇನು, ಅವರೆಲ್ಲ ಮೆಚ್ಚಿಗೆ ಪಡಿಬೇಕು. ಬಟ್ ನಾನು ಒಂದೇ ವಿಷಯ ಹೇಳ್ತೇನೆ, ಯಾರಾಗ್ಲಿ ಇವಾಗ ಹೇಳ್ತಿರ್ತೇನೆ, ಫೋಟೋ ಮುಖ್ಯ ಅಲ್ಲ, ನಮ್ ಕೆಲಸ ಮುಖ್ಯ. ನಾವ್ ಕೆಲಸ ಮಾಡಿದಾಗ ಮಾತ್ರ ಫೋಟೋ ತಾನೇ ಬರ್ತದೆ. ಬಟ್ ಈ ಒಂದು ಹೇಳಕ್ ಇಷ್ಟಪಡ್ತೇನೆ, ಈ ವೇದಿಕೆ ಮೇಲೆ ನನ್ಗೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಅಣ್ಣ ತಮ್ಮರಿಗೂ ಅಕ್ಕ ತಂಗಿರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿ ಬಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮಸ್ಕಾರ. ಮೊದಲನೇದಾಗಿ ಲಲಿತಾ ಓಲ್ಡ್ ಏಜ್ ಯಾಜಮಾನ್ಯದವರು ಧನ್ಯವಾದಗಳು. ನಮಗೆ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಜನಸೇನಾ. ಇಂದು 54ನೇ ಹುಟ್ಟುಹಬ್ಬ ಲಲಿತಾ ಹಿರಿಯ ನಾಯಕರ ಮನೆಯಲ್ಲಿ ಈ ನಾವು ಒಂದು ಟೀಮ್ ವತಿಯಿಂದ ಆಚರಣೆ ಮಾಡಿರ್ತಕ್ಕಂಥ ಅನ್ನದಾನ ಮತ್ತು ಪೂಜಾ ಕಾರ್ಯಕ್ರಮ ಮಾಡುವಂಥ ಸಂದರ್ಭ ಇವತ್ತು ದಿನ ನಮ್ಮ ರಾಯಚೂರು ಕರ್ನಾಟಕ ವತಿಯಿಂದ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇನೆ. ಇಂದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು ಹಾಗೂ ನನ್ನ ಸ್ನೇಹಿತರಿಗೆ ಮೊಟ್ಟಮೊದಲಾಗಿ ನಮ್ಮ ಟೀಮ್ ಪವನ್ ಕಲ್ಯಾಣ್ ಅವರ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಒಂದು ವೇದಿಕೆ ಮುಖಾಂತರವಾಗಿ ಎಲ್ಲರಿಗೂ ಶುಭ ವಂದನೆಗಳು ಅಂತ ಹೇಳ್ತಾ, ಇವತ್ತು ಈ ಒಂದು ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಅಂದ್ರೆ 54ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಈ ಒಂದು ವೇದಿಕೆಯನ್ನು ಅಲಂಕರಿಸಲಾಗಿದೆ. ಈ ಒಂದು ವೇದಿಕೆಯು ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರ ದೇವರು ಅಂತ ಹೇಳ್ತೀನಿ ನನ್ನ ಪ್ರಕಾರ. ಏನು
ನಮ್ಮೆಲ್ಲರ ದೇವರು ಹಾಗೂ ಅಭಿಮಾನಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಅವರ ಒಂದು ನೆನಪಿನಿಗೋಸ್ಕರ ಈ ಒಂದು 54ನೇ ಹುಟ್ಟು ಹಬ್ಬದ ಒಂದು ದಿನವನ್ನು ಆಚರಿಸಲಾಗುತ್ತಿದೆ. ಈ ಒಂದು ಪ್ರಾಯುಕ್ತದಿಂದ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಹಾಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಕೂಡ ಈ ಒಂದು ಪವನ್ ಕಲ್ಯಾಣ್ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೂ ಶುಭ ಕೋರುತ್ತಾ, ಈ ಒಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಎಷ್ಟೋ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿ ಎಷ್ಟೋ ಜನಕ್ಕೆ ಸೇವೆಯನ್ನು ಸಲ್ಲಿಸುತ್ತಾ ಇವತ್ತು ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಪ್ರಾಯತ್ಯದಿಂದ ಹೊರಬಂದು ಇವತ್ತು ಮುಕ್ತಿಯನ್ನು ಪಡೆದು ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ಮತ್ತು ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಅವರು ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇದು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಮತ್ತು ಎಲ್ಲ ಒಂದು ನಮ್ಮ ಸಾಮೂಹಿಕ ಮಾಧ್ಯಮಗಳ ಮುಖಾಂತರವಾಗಿ ಜಾಲತಾಣಗಳಲ್ಲಿ ಕೂಡ ನಾವು ನೋಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ನಾವು ಅವರ ಒಂದು ಅಭಿಮಾನಿ ಅಷ್ಟೇ ಅಲ್ಲ, ಅವರ ಒಂದು ನೆನಪುಗಳನ್ನು ಮತ್ತು ಅವರ ಒಂದು ಕಾರ್ಯಗಳನ್ನು, ಅವರ ಒಂದು ಕೆಲಸಗಳನ್ನು ಮತ್ತು ಅವರು ಸಲ್ಲಿಸ್ತಕ್ಕಂಥ ಸೇವೆಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಅವರ ಅಧೀನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ನಾವು ನಿಜವಾದ ಅಭಿಮಾನಿಗಳು ಅಂತ ಅನಿಸುತ್ತೆ. ಆ ಒಂದು ಉದ್ದೇಶದಿಂದ ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಮಿತ್ರರಿಗೆ ಹೇಳೋದು ಒಂದೇ, ನಾವು ಯಾರಿಗೇನೋ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾವು ಎಲ್ಲ ನಮ್ಮ ಮನೆ ಬಿಟ್ಟು ಫ್ಯಾಮಿಲಿ ಬಿಟ್ಟು ಹೋಗಿ ಅವ್ರಿಗೆ ಸಹಾಯ ಮಾಡಂತಲ್ಲ, ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೇದನ್ನು ಮಾಡಿ ಸಹಾಯವನ್ನ ಮಾಡಿ, ಅದು ಏನಪ್ಪಾ ಅಂತ ಅವರು ಥ್ಯಾಂಕ್ಸ್ ಅಂತ ಹೇಳಿದ್ರು ಒಳ್ಳೇದು ಬಯಸಿದ್ರು ಕೂಡ ಇದೆಲ್ಲ ನಮ್ಮ ಅಭಿಮಾನಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ಬೋದು. ಇದು ಏನಪ್ಪಾ ಅಂತಂದ್ರೆ ಒಂದು ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ನಾವು ನಿಜವಾದ ಅವ್ರು ಕೊಡ್ತಕ್ಕಂಥ ಗೌರವ. ಅಷ್ಟೇ ಹೊರತಾಗಿ ಇಲ್ಲಿ ಯಾವುದೇ ರೀತಿಯಾದ ಹಣ ಖರ್ಚು ಮಾಡುವುದನ್ನಾಗ್ಲಿ, ನಮ್ಮ ಒಂದು ಜೀವ ಕೊಡುವುದನ್ನಾಗ್ಲಿ ಅಥವಾ ನಮ್ದು ಏನಾದ್ರೂ ಅವ್ರಿಗೆ ನೀಡುವುದನ್ನಾಗ್ಲಲ್ಲ, ಅವರ ಮಾರ್ಗದರ್ಶನದಲ್ಲಿದ್ದು ಕೆಲಸ ಕಾರ್ಯಗಳನ್ನು ಮಾಡುವುದು, ಅವರ ಮಾರ್ಗದರ್ಶನದಲ್ಲಿದ್ದು ಅವರಂತೆ ಸೇವೆಗಳನ್ನು ಸಲ್ಲಿಸುತ್ತಾ ಹೋದ್ರೆ ಸಾಕು, ಅವರಿಗೆ ಗೌರವವನ್ನು ಕೊಟ್ಟಂತೆ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾ ಹೇಳೋದು ಇಷ್ಟೇ, ನಾವೆಲ್ಲರೂ ಪವನ್ ಕಲ್ಯಾಣ್ ಅವರ ಒಂದು ಅಭಿಮಾನಿಗಳಾಗಿರೋದ್ರಿಂದ ಅವರ ಸೇವೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿಯೇ ನಡೆದಾಗ ಮಾತ್ರ ನಾವು ಅವ್ರು ಕೊಡ್ತಕ್ಕಂಥ ನಿಜವಾದ ಗೌರವ ಅಂತ ಹೇಳ್ತೀವಿ. ಇಷ್ಟ ಹೇಳಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಅವರ್ ಗಾಡ್ ಪವನ್ ಕಲ್ಯಾಣ್ ಸರ್ ಅಂತ ಹೇಳ್ತೀವಿ. హనుమంతుడి గుండెలో కొలువై ఉన్న రాముడు, మా అందరి గుండెల్లో కొలువై ఉన్న పవనుడు. హనుమంతుడి గుండెలో కొలువై ఉన్న రాముడు, మా అందరి గుండెల్లో కొలువై ఉన్న పవనుడు. మాటిస్తే వస్తాడు, నచ్చిందే చేస్తాడు, మాటిస్తే వస్తాడు, నచ్చిందే చేస్తాడు. పేదోడి కంట నీరు కనిపిస్తే ఆగలేడు, ఎవరైనా తప్పు చేస్తే మౌనంగా ఉండలేడు. ప్రశ్నించే ధీరుడు వీడు, మా అందరి నాయకుడు, జనసేనుడు మా వీరుడు, జనసేనుడు మా దేవుడు. ಎಲ್ರಿಗೂ ನಮಸ್ಕಾರ. ಈ ಒಂದು ಶುಭ ಮಧ್ಯಾಹ್ನದ ಶುಭ ವೇಳೆಯಲ್ಲಿ ಈ ಒಂದು ಪವನ್ ಕಲ್ಯಾಣ್ ಟೀಮ್ ಹಾಗೂ ಶ್ರೀಶಾ ರೆಡ್ಡಿ ಮೇಡಮ್ ಅವರ ಕಡೆಯಿಂದ ನಮ್ಮ ಲಲಿತಾ ಹಿರಿಯ ನಾಗರಿಕರ ಮನೆ ಒಂದು ವೃದ್ಧಾಶ್ರಮದ ಸಂಯುಕ್ತಾಶ್ರಯದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮೆಲ್ಲರಿಗೆ ಹಿರಿಯರಿಗೆ ಅನ್ನದಾಸೋಹ ಮತ್ತು ಹಣ್ಣು ಹಂಪಲನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಅವರೆಲ್ಲರೂ ಸಹ ಭಗವಂತ ಆಯುರಾಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಅವರೆಲ್ಲರೂ ಸಹ ಸಮಾಜದಲ್ಲಿ ಬಡ ಜನರು ಸಹ ಹಸಿದಂಥವರಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಹಂಚಿಕೊಟ್ಟು ಶಕ್ತಿ ಆ ಭಗವಂತ ಕೊಡಲಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ, ಶ್ರೀರಕ್ಷೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಇವು ಪವನ್ ಕಲ್ಯಾಣ್ ಸರ್ ಅವರ ಮೇಲೆ ಯಾವಾಗಲೂ ಸಹ
ಇರಲಿ ಅಂತ ಹೇಳ್ತಾ ನಾನು ಅವರಿಗೆ ಇದನ್ನು ಬಯಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್.